ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬಾನು ಮುಸ್ತಾಕ್ ಹೆಸರು ಈಗ ನಾಡಿನ ತುಂಬ ಅತ್ಯಂತ ಚರ್ಚಿತವಾದ ವಿಷಯ. ಆ ಹೆಸರು ಕೇಳಿದ್ರೆ ಸಾಕು, ವಿಶೇಷವಾಗಿ ಹಿಂದುತ್ವವಾದನ್ನು ಪ್ರತಿಪಾದಿಸುವಂಥ, ರಾಜಕೀಯಕ್ಕಾಗಿ ಹಿಂದುತ್ವವನ್ನು ಬಳಸುವಂಥ ಜನ ಸರಿಯಾಗಿ ಸಮಯವನ್ನು ಬಾನು ಮುಸ್ತಾಕ್ ಅವ್ರಿಗೆ ಕೊಟ್ಟಿದ್ದನ್ನು ವಿರೋಧಿಸ್ತಾ ಬಂದಿದ್ದನ್ನು ಅದನ್ನು ಈಗ PIL ರೂಪದಲ್ಲಿ ಹೈಕೋರ್ಟ್ ಸಬ್ಮಿಟ್ ಮಾಡಿ ಇದನ್ನು ವಜಾ ಮಾಡಿರಿ, ಮಾಡಿಸ್ಕೊಡ್ಬೇಡ್ರಿ, ಯಾಕೆ ಬೇಡ ಅನ್ನೋದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ನಮ್ಮ ರಂಗನಾಥ್ ರೆಡ್ಡಿ ಅನ್ನುವಂಥ ಈ ಏನಪ್ಪ ಅಂದ್ರೆ ಪ್ರತಾಪ್ ಸಿಂಹರ ಪರವಾಗಿ, ಪ್ರತಾಪ್ ಸಿಂಹರು ಇದನ್ನು ಒಬ್ಬರಲ್ಲ, BJP ಎಲ್ಲ ಹೆಚ್ಚು ನಾಯಕರು ಇದು ವಿರೋಧ ಮಾಡಿದ್ದಾರೆ. ಬಾನು ಮುಸ್ತಾಕ್ ಆಗಬೇಕು ಅನ್ನೋದಕ್ಕೆ ಅವ್ರು ಕಾರಣ ಕೊಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ದಸರಾ ಹಿಂದೂ ಹಬ್ಬವಾಗಿದ್ದು, ಹಿಂದೂಗಳ ಹಬ್ಬ ಇದು, ಜಾತ್ಯಾತೀತ ಹಬ್ಬವಲ್ಲ, ಯಾವುದೇ ಜಾತಿ ಮಾಡುವಂಥದ್ದಲ್ಲ. ಬಾನು ಮುಸ್ತಾಕ್ ಹಿಂದೂ ಸಂಪ್ರದಾಯ ಮತ್ತು ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಬಾನು ಮುಸ್ತಾಕ್ ಅವರು ಹಿಂದೂ ಸಂಪ್ರದಾಯ ಮತ್ತು ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅವರು. ಅದಕ್ಕಾಗಿ ದಸರಾ ಉದ್ಘಾಟನೆಗೆ ಆಯ್ಕೆಯಾದವರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡುವುದು ಶಿಷ್ಟಾಚಾರ. ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೋಗುವುದಿಲ್ಲ ಇವರು, ಅದ್ರ ವಿರೋಧಿ ಇದ್ದಾರೆ. ಆದರೆ ಅವರು ಇದನ್ನು ಪಾಲನೆ ಮಾಡಿಲ್ಲ. ಬಾನು ಮುಸ್ತಾಕ್ ಅವರಿಗೆ ಅರಿಶಿಣ ಮತ್ತು ಕುಂಕುಮದ ಮೇಲೆ ನಂಬಿಕೆ ಇಲ್ಲ, ಹಿಂಗೆ ವಾದ ಮಾಡ್ತಾರೆ ಅವರು. ನಂಬಿಕೆ ಇಲ್ಲ, ಅದಕ್ಕೆ ಅವ್ರು ನೀವು ಕೊಡಬೇಡ್ರಿ, ಅವಶ್ಯ ಇಲ್ಲ ಅವ್ರಿಗೆ, ಅದು ಕ್ಯಾನ್ಸಲ್ ಮಾಡಿರಿ ಅಂಥೇಳಿ ಹೈಕೋರ್ಟ್ ಮುಂದೆ ಪ್ರತಾಪ್ ಸಿಂಹ ಮತ್ತು ಇತರೆ ಮತ್ತು BJPಗರು RSSಗರು ವಾದ ಮಾಡ್ತಾಯಿದ್ರು. ಇಲ್ಲಿವರೆಗೆ ಅವ್ರು ಮಾಡಿದ್ದು ಅದನ್ನು. ಇವತ್ತು ಕರಂತಾಜಲಿ ಆಗಿರ್ಬೋದು, ಅಥವಾ ಅಂದರೆ ಶೋಭಕ್ಕ ಇನ್ನುಳಿದವರಾಗಿರ್ಬೋದು, ಅಥವಾ ನಮ್ಮ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಇದು ವಾದ ಮೇಲೆ ಅದಕ್ಕಾಗಿ ನೀವು ಅವ್ರನ್ನ ಕ್ಯಾನ್ಸಲ್ ಮಾಡಿರಿ, ಮಾಡಬೇಡ್ರಿ ಅಂತೇಳಿ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಸರ್ಕಾರ ಇದ್ದಂಥದ್ದು ಇವತ್ತು ಡಿಸಿಷನ್ ತೊಗೊಂಡದ. ಅದರ ಪರವಾಗಿ ಏನು ಮಾತಾಡ್ತಾ ಇದ್ದಾರಪ್ಪ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರದ ಪರ ಹಾಜರಿದ್ದ ಅಡ್ವೊಕೇಟ್ ಜನರಲ್ K ಶಶಿಕಿರಣ್ ಶೆಟ್ಟಿ ಅವರು ವಾದ ಮಾಡ್ತಾರೆ. ಸಿಗುರುವಾಗಿ ಪ್ರತಾಪ್ ಸಿಂಹ ಸಂಸದರಾಗಿದ್ದಾಗ ಸಾಹಿತಿ KS ನಿಸಾರ್ ಅಹಮದರನ್ನು ಆಹ್ವಾನಿಸಿ ಅವರಿಂದ ದಸರಾ ಉದ್ಘಾಟನೆ ಮಾಡಿಸಲಾಗಿತ್ತು. ಆಗ ಪ್ರತಾಪ್ ಸಿಂಹ ಆಕ್ಷೇಪ ವ್ಯಕ್ತ ಮಾಡಿರಲಿಲ್ಲ. ಅರ್ಜಿಯಲ್ಲಿ ಈ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ. ಲೇಖಕಿಯೊಬ್ಬರನ್ನು ಹಿಂದೂ ವಿರೋಧಿ ಎನ್ನುವುದು ಸರಿಯಲ್ಲ. ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶ ನೀಡಬಾರದು. ಆದ್ದರಿಂದ ಈ ಅರ್ಜಿಯನ್ನು ವಜಾ ಮಾಡಿ ಪ್ರತಾಪ್ ಸಿಂಹ ಅವರಿಗೆ ದಂಡ ವಿಧಿಸಬೇಕು ಎಂದು ಇವರು ಕೋರಿದ್ದಾರೆ ಸರ್ಕಾರ ಪರವಾಗಿ. ಅಂದರೆ ಇದು ಸಂವಿಧಾನ ವಿರೋಧಿನೂ ಅಲ್ಲ, ಇದು ಒಬ್ಬ ಈ ದೇಶದ ಪ್ರಜೆ ಅವರಿಗೆ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲೂ ಬುಕರ್ ಪ್ರಶಸ್ತಿ ಕನ್ನಡದಲ್ಲಿ ಅಪರೂಪವಾದ ಪ್ರಶಸ್ತಿ ಅಂತ ಇದ್ದಾರೆ. ಅವೆಲ್ಲನಲ್ಲಿ ಅವರ ಕ್ರಿಯೆ ಮತ್ತು ಜೊತೆಗೆ ಹಾರ್ಡ್ ವರ್ಕ್, ಅದ್ರ ಜೊತೆಗೆ ಅವ್ರ ಪ್ರಾಮಾಣಿಕತೆಗೆ ನಾವು ಆಹ್ವಾನ ಮಾಡಿದ್ದೀವಿ ಅನ್ನುವಂಥದ್ದು. ಮತ್ತು ಕೇವಲ ಇದು ಹಿಂದೂಗಳ ಹಬ್ಬ ಮಾತ್ರ ಅಲ್ಲ, ನಾಡ ಹಬ್ಬ ಅನ್ನೋದನ್ನು ಒತ್ತಿ ಕೊಟ್ಟು ಹೇಳಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಏನಪ್ಪ ಅಂತಂದ್ರೆ ಕೋರ್ಟ್ ಇದ್ದಂಥದ್ದು ಒಂದು ಡಿಸಿಷನ್ ಕೊಡ್ತದೆ. ಏನಪ್ಪ ಅಂತಂದ್ರೆ ಇದನ್ನು ವಜಾ ಮಾಡ್ತದೆ PIL. ಯಾಕೆ ವಜಾ ಮಾಡ್ತಾರಪ್ಪ ಇದನ್ನು? ಕಾರ್ಯಕ್ರಮದಲ್ಲಿ ಅನ್ಯ ಧರ್ಮದ ವ್ಯಕ್ತಿ ಭಾಗಿಯಾಗಿರುವುದರಿಂದ ಅರ್ಜಿದಾರರ ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂಬುದಕ್ಕೆ ಯಾವುದೇ ಆಧಾರವಿಲ್ಲ. ಅವ್ರು ಬಂದರ ಸಂವಿಧಾನ ವಿರೋಧಿ ಇದ್ದಾರೆ ಇಲ್ಲಿ ಆಧಾರ ಕೊಟ್ಟಿಲ್ಲ ಅವರ. ಮತ್ತು ಆ ಕಾರಣಕ್ಕಾಗಿ ಇದನ್ನು ವಜಾಗೊಳಿಸ್ತಾ ಇದ್ದೀನಿ ಅಂತೇಳಿ ಹೈಕೋರ್ಟ್ ಜಡ್ಜ್ ಅವರು ಹೇಳ್ತಾ ಇದ್ದಾರೆ. ಮುಂದೆ ಜೊತೆಗೆ ಸರ್ಕಾರ ತೀರ್ಮಾನ ಸಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಅರ್ಜಿದಾರರು ವಿಫಲರಾಗಿದ್ದಾರೆ. ಸಂವಿಧಾನ ವಿರೋಧಿ ಅಂತ ಹೇಳುವಲ್ಲಿ ವಿಫಲರಾಗಿದ್ದಾರೆ. ಅಂದ್ರೆ ಇವಾಗ ಕುಂಕುಮ ಅಲ್ಲಿ ಹೋಗಲಿಲ್ಲ ಮಾಡಲಿ ಅನ್ನೋದು ಇವು ಸಂವಿಧಾನ ವಿರೋಧಿ ಅಲ್ಲ, ಅವರ ನಂಬಿಕೆಗಳು ಅವ್ರ ಯೋಗ್ಯತೆ ತಕ್ಕಂಗೆ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋ ಮಾಡಿ ಈ PIL ವಜಾ ಮಾಡಿದ್ದಕ್ಕೆ ನಮ್ಮ ಪ್ರತಾಪ್ ಸಿಂಹ ಅವರು ನ್ಯಾಯಾಲಯದ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವುದಿಲ್ಲ. ಜಾತ್ಯತೀತ ಚೌಕಟ್ಟಿನಲ್ಲಿ PIL ವಜಾ ಆಗಿದೆ, ನಾನು ವಾಕ್ ಸ್ವಾತಂತ್ರ್ಯ ಬಳಸಿಕೊಂಡು ಮಾತನಾಡುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ವಾಕ್ ಸಂತಕೊಂಡು ಹೇಳಿದ್ದೀನಪ್ಪ ಅಂತೇಳಿ. ಅಂದ್ರೆ ಇವರು ಇದನ್ನು ಒಪ್ಕೊಂಡಂಗಾಯ್ತು ಇಂಡೈರೆಕ್ಟಾಗಿ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ K ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಅವರು, ಇದು ರಾಜ್ಯದ ಹಬ್ಬ, ಸರ್ಕಾರದ ನಿರ್ಧಾರ ಸಂವಿಧಾನದ 15ನೇ ವಿಧಿಗೆ ಪೂರಕವಾಗಿದೆ. ಬಾನು ಮುಸ್ತಾಕ್ ಬುಕರ್ ಪ್ರಶಸ್ತಿ ಪುರಸ್ಕೃತರು, ಹಾಗಾಗಿಯೇ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ. ಹೀಗೆ ಹೇಳಿ ಇದೊಂದು ಎಂಡ್ ಮಾಡಿದ್ದಾರೆ. ಇದೆಲ್ಲ ಒಟ್ಟಾರೆ ಯಾಕೆ ನಾ ಇದನ್ನು ಹೇಳಿದ್ದೀನಪ್ಪ ಇವತ್ತಿನ ಜೊತೆಗೆ ಅಂತಂದ್ರೆ, ವಿರೋಧಕ್ಕಾಗಿ ವಿರೋಧ ಮಾಡಿರಿ, ವಿರೋಧಿತನ ಮಾಡಿರಿ, ತಪ್ಪಿದ್ದಲ್ಲ, ತಪ್ಪಂತಲ್ಲ.
ಯಾಕಂದ್ರೆ ಕೇವಲ ವೋಟ್ ರಾಜಕಾರಣಕ್ಕಾಗಿ ಧರ್ಮ ಬಳಸೋದು, ಅದಕ್ಕಾಗಿ ಮಾಬ್ ಲಿಂಚಿಂಗ್ ಅಂತ ಕೆಲಸಗಳನ್ನು ಮಾಡೋದು, ಲವ್ ಜಿಹಾದ್ ಅಂತ ಕೆಲಸಗಳನ್ನು ಮಾಡೋದು, ಇವೆಲ್ಲ ಮಾಡೋದ್ರಿಂದ ಸಮಾಜದಲ್ಲೇ ಏನಪ್ಪ ಅಂತಂದರೆ ಶಾಂತಿ ಉಳಿತದನ ಅಂತೇಳಿ. ಅದರರ್ಥ ಮುಸ್ಲಿಮರಲ್ಲಿಯೂ ಎಲ್ಲರೂ ಉದಾರವಾದಿಗಳಿದ್ದಾರೆ ಅಂತ ಹೇಳಲಿಕ್ಕೆ ಹೊರಟಿರಲಿಲ್ಲ. ಆದರೆ ಒಂದು ನಾಡ ಹಬ್ಬದ ಸಂದರ್ಭದಲ್ಲೇ ಒಬ್ಬ ಒಳ್ಳೆಯ ಹೆಣ್ಮಗಳು ಲೇಖಕಿ, ಜನಪರವಾದ ಲೇಖಕಿ, ಬಡತನವನ್ನು ಅನುಭವಿಸಿ ಬರೆದಂಥ ವಕೀಲೆ ಇವತ್ತೊಂದು ಬುಕರ್ ಪ್ರಶಸ್ತಿ ಪಡೆದಾಗ, ಅದು ಕನ್ನಡ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಾಗ ನಾವೆಲ್ಲರೂ ಅವ್ರಿಗೆ ಗೌರವಿಸಿ ಮಾತಾಡಿಸ್ಬೇಕಾಗ್ತದೆ, ಸನ್ಮಾನಿಸ್ಬೇಕಾಗ್ತದೆ. ಇದು ಸನ್ಮಾನ ಅಷ್ಟೇ, ಉದ್ಘಾಟನೆ. ಹೌದವ, ನೀನು ಈ ರೀತಿ ಬೆಳೆದಿದ್ದೀರಿ, ನಿಮ್ಮ ಈ ಒಂದು ಬೆಳವಣಿಗೆ ನಮ್ಮ ಸಮಾಜಕ್ಕೆ ಒಳ್ಳೆಯದರ ಮಾಡೋ ದಿಶೆಯಲ್ಲದ. ಅದಕ್ಕೆ ಇವತ್ತು ಒಂದು ಡೆಮೊಕ್ರೆಟಿಕ್ ದೇಶ ಯಾವುದು, ಇಂಗ್ಲೆಂಡಿನ ಶ್ರೇಷ್ಠ ಪ್ರಶಸ್ತಿಗಳು ಬಂದು ಬುಕರ್. ಅದನ್ನು ಪಡೆದಿದ್ದ ಮೇಲೆ ಹೆಮ್ಮೆದ ಕನ್ನಡ ನಾಡಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಿದ್ದೀರಿ ಅಂತ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ ನೋಡಬೇಕಾಗಿತ್ತು. ಅದೆಲ್ಲ ಬಿಟ್ಟುಕೊಂಡು ಸುಮ್ಮನೆ ಈ ಹಿಂದುತ್ವವನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ನಮ್ಮ ಪ್ರತಾಪ್ ಸಿಂಹರಾಗಿರ್ಬೋದು ಅಥವಾ ಆರ್ ಅಶೋಕ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇವರೆಲ್ಲರೂ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಅಂತ. ಎಲ್ಲ ವಿರೋಧ, ಒಟ್ಟು ವಿರೋಧ ಮಾಡೋದ, ಪ್ರತಿಯೊಂದಕ್ಕೂ ವಿರೋಧ ಮಾಡೋದ. ಇದು ಅವ್ರು ಇನ್ನಷ್ಟು ಕೆಟ್ಟ ಹೆಸರು ತಂದಿದ್ರೆ ಮತ್ತೇನೂ ಅಲ್ಲ. ನೀವು ಅವ್ರ ಸಂವಿಧಾನ ವಿರೋಧಿ ಯಾರು ಪ್ರೂವ್ ಮಾಡಿದಿರಾ? ಇಲ್ಲ. ಕುಂಕುಮ ಹಚ್ಕೊಳೋದ್ರಿ, ಗುಡಿಗೆ ಬರೋದು, ಅವ್ರ ಧರ್ಮದ ಬಗ್ಗೆ ಅವ್ರು ನಡ್ಕೊಳ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರ ಧರ್ಮದ ಪ್ರಕಾರ ಅವ್ರು ನಡ್ಕೊಳ್ಳಿ, ಏನು ತಪ್ಪದ ಅದ್ರೊಳಗೆ. ಆದ್ರೆ ಅವ್ರ ಸಂವಿಧಾನ ವಿರೋಧಿ ಏನವರು? ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಕೊಟ್ಟದ. ಮತ್ತು ನೀವು ಸಂವಿಧಾನ ಒಪ್ಕೊಳ್ತೀರಿ, ಸಂವಿಧಾನ ವಿರೋಧಿ ನಾವು ಅಲ್ಲ ಅಂತ ತಿಳ್ಕೊಳ್ತೀರಿ. ಆದರೆ ಇದನ್ನೇನು ಮಾಡ್ತಾಯಿದ್ರಿ ನೀವು? ಸಂವಿಧಾನ ವಿರೋಧಿನ ನೀವು ಪ್ರೂವ್ ಮಾಡ್ತಾಯಿದ್ರಲ್ಲ, ಮತ್ತು ಪ್ರೂವ್ ಮಾಡೋಕ್ಕೂ ಆಗಲಿಲ್ಲ ನಿಮಗೆ. ಮತ್ತು ಕೊನೆಗೆ ಏನು ಹೇಳ್ತಾರೆ ಅವರು, ನಮ್ಮ ಪ್ರತಾಪ್ ಸಿಂಹ ಅವರು, ನಾನು ವಾಕ್ ಸ್ವಾತಂತ್ರ್ಯ ಬಳಸಿಕೊಂಡು ಮಾತನಾಡ್ತಿದ್ದೇನೆ. ಅಲ್ಲಿ ವಾಕ್ ಸ್ವಾತಂತ್ರ್ಯ ಐತಿ ಇಲ್ಲಂತಲ್ಲ, ವಾಕ್ ಸ್ವಾತಂತ್ರ್ಯಕ್ಕೆ ಲಿಮಿಟೇಷನ್ಸು ಇರ್ತಾವೆ. ವಾಕ್ ಸ್ವಾತಂತ್ರ್ಯಪ್ಪ ಇನ್ನೊಬ್ಬರ ವ್ಯಕ್ತಿಯ ಮಾನಹರಣ ಮಾಡೋರು ಅದು ಪ್ರಯೋಗ ಆಗಬಾರದು. ಆ ಹೆಣ್ಮಗಳು ಒಬ್ಬ ಏನಪ್ಪಡಬ ಸಮಾಜ ವಿರೋಧಿ ಇದ್ದಾಳೆ, ಸಂವಿಧಾನ ವಿರೋಧಿ ಮಾಡಿದ್ದಾರೆ ಅಂದಾಗ ನಾವು ವಿರೋಧ ಮಾಡೋಣ. ಅದನ್ನು ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ, ಬದುಕು ಮೆಸೇಜನ್ನು ಕೊಟ್ಟಿದ್ದಾರೆ. ಕನ್ನಡ ಭಾಷೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ಸಿಗೋಂಗೆ ಮಾಡಿದ್ದಾರೆ. 1-2 ಅವ್ರ ಸಾಧನೆಗಳು, ಅದರಲ್ಲೂ ವಿಶೇಷವಾಗಿ ಈ ಬಡ ಜನರ ಬಗ್ಗೆ ಧ್ವನಿಯಾಗಿದ್ದಾರೆ ಅವರು. ಇವರು ಆಗಿರ್ಬೋದು, ಸಾರಾ ಅಬೂಬಕ್ಕರ್ ಅವರಾಗಿರ್ಬೋದು, ಇವರೆಲ್ಲ ಒಂದು ಅನರ್ಘ್ಯ ಮುತ್ತದ್ದಾಗಿರೋ ಯಾವುದೇ ಜಾತಿ ಧರ್ಮದಲ್ಲಿ ಹುಟ್ಟಲವರು. ಸಾರಾ ಅಬೂಬಕ್ಕರ್ ಅವರು ಲಂಕೇಶ್ ಪ್ರಾಡಕ್ಟು, ಇವರು ಲಂಕೇಶ್ ಪ್ರಾಡಕ್ಟು. ಲಂಕೇಶ್ ಮೂಲಕ ಕನ್ನಡ ನಾಡಿಗೆ ಪರಿಚಿತರಾದಂಥವರು. ಸರಿಯಾಗಿ ಕನ್ನಡ ಬಾರಂಥ ಹೆಣ್ಣುಮಕ್ಕಳಿಂದ ಕನ್ನಡ ಭಾಷೆಯಲ್ಲಿ ಬರೆಯುವಂಥ ಶಕ್ತಿ ತಂದ ಅಲ್ಲಿಯ ಸಮಸ್ಯೆಗಳು, ಇಸ್ಲಾಂ ಧರ್ಮದಲ್ಲಿ ಸಮಸ್ಯೆಗಳನ್ನ ಮಾತಾಡುವಂಥದ್ದು, ಮಸೀದಿಗಳ ಬಗ್ಗೆ ಮಾತಾಡುವಂಥದ್ದು, ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಮಾತಾಡೋದನ್ನು ಇವರಿಗೆಲ್ಲ ತಯಾರಿ ಮಾಡಿದಂಥ ಗರಡಿ ಲಂಕೇಶ್ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಸಾರಾ ಅಬೂಬಕ್ಕರ್ ಅವರು ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಚಂದ್ರಭಾಗಾ ತೀರದಲ್ಲಿ ಒಂದು ಕಥೆ, ಕಾದಂಬರಿ, ಎಷ್ಟು ಅದ್ಭುತವಾದ ಕಾದಂಬರಿ. ಒಬ್ಬ ಸಾಮಾನ್ಯ ಕೂಲಿಕಾರ ಬದುಕನ್ನು ಯಾವ ರೀತಿಯಾಗಿ ಸಾರಾ ಅಬೂಬಕ್ಕರ್ ಮಾಡಿದರು. ಅವರು ಇಂಗ್ಲೀಷ್ಗೆ ಅನುವಾದಾಗಿಲ್ಲ, ಮತ್ತು ಬೇರೆ ಇವತ್ತು ನಮ್ಮ ಈ ಬಾನು ಮುಸ್ತಾಕ್ ಅವರ ಪುಸ್ತಕವನ್ನು ಒಳ್ಳೆಯ ಇಂಗ್ಲೀಷ್ ಬಲ್ಲಂಥ ಹೆಣ್ಮಗಳು ಟ್ರಾನ್ಸ್ಲೇಷನ್ ಮಾಡಿದರು. ಅವ್ರಿಗೂ ಕೊಡಬೇಕಾಗಿತ್ತು ಅನ್ನೋದನ್ನು ಈಗ ಮಾತಾಡಿದ್ರು. ಆ ಮಧ್ಯ ಕೊಡಬೇಕಾಗಿತ್ತು, ಅದು ಡಿಸಿಷನ್ ಆಗಿದೆ ಈಗ. ಇದರರ್ಥ ಅವ್ರಿಗೂ ಸಲ್ಲಿದಂಗೆ ಅದು. ಯಾಕಂದ್ರೆ ಇವರಿಗೆ ನಮ್ಮ ಬಾನು ಮುಸ್ತಾಕ್ ಅವರಿಗೆ ಒಳ್ಳೆಯ ಅನುವಾದಿಗೆ ಸಿಕ್ಕರು, ಆದರೆ ಅಲ್ಲಿ ಸಿಗಲಿಲ್ಲ ಸಾರಾ ಅಬೂಬಕ್ಕರ್ ಅವ್ರಿಗೆ. ಹೀಗಾಗಿ ಅವ್ರು ಆ ಮಟ್ಟಕ್ಕೆ ಹೋಗಲಿಲ್ಲ. ಇರಬೇಡ ಮಟ್ಟಕ್ಕೆ ಕಥೆ ಅದನ್ನು ಬಿಟ್ಬಿಡೋಣ ಅದನ್ನು. ಬಟ್ ತಂದಿದ್ದಾರಲ್ಲ ಈ ಸಂದರ್ಭದಲ್ಲೇ ನಾವು ಯಾವುದೋ ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಯಾವುದೂ ಇರಲಿ, ಸಮಾಜನ ಹೊಡಿತಾ ಇದ್ದರೆ, ಸಂವಿಧಾನ ವಿರೋಧಿ ಇದ್ದರೆ ವಿರೋಧ ಮಾಡೋಣ. ಅದನ್ನು ವಿರೋಧಕ್ಕಾಗೆಲ್ಲ ವಿರೋಧ ಮಾಡ್ತಾ ಹೋದ್ರೆ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ನಾಳೆ ಹೆಲ್ಪ್ ಆಗ್ಬೋದು. ಯಾಕೆಂದರೆ ಇನ್ನುಳಿದ ಧರ್ಮದವರು, ಇನ್ನೂರು ಜಾತಿಯವರು ಸಹಿತ ನಿಮ್ಮನ್ನು ನಂಬೋ ಸ್ಥಿತಿಗೆ ಬರ್ತಾ ಇಲ್ಲ. ಇಲ್ಲಿವರೆಗೆ ಏನೋ BJPಗೆ ಒಂದು ಆಸೆ ಇತ್ತು, 370 ಅದರಿಂದ ನಾವು ಆಯ್ಕೆ ಆಗ್ಬೋದು, ರಾಮ ಮಂದಿರದಿಂದ ಆಯ್ಕೆ ಆಗ್ಬೋದು ಅಂತೇಳಿ. ಇವತ್ತು ಮುಗಿದ್ದೇವೆ. ಇವತ್ತು ಜನನು ಇವತ್ತು ಹೆಚ್ಚಿಗೆ ಕಾಶಿ ಕಡೆ ಒಲವು ಕೊಡ್ತಾರೆ. ಕಾಶಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಕಾಶಿ ವಿಶ್ವನಾಥದ್ದು ಅಲ್ಲಿ ನೀನು ಪ್ರಾಬ್ಲಮ್ ತೊಗೊಂಡ್ರೆ ಮೇಲೆ ಗುದ್ದಾಡ್ತಾ ಇರ್ತೀರಿ. ಮುಂದೆ ಮೊಸರ ತೊಗೊಂಡು ಏನೋ ಮಾಡ್ಬೇಕು ಪ್ರಯತ್ನ ಮಾಡ್ತಾಯಿದ್ರಿ. ಆದರೆ ಜನ ಇವತ್ತು ಅದನ್ನು ದೂರಾಗಿ ನಿಮ್ಮಿಂದ ಬಯಸ್ಲಿಕ್ಕೆ ಹಚ್ಚಿದ್ದೀರಪ್ಪ ಅಂತಂದ್ರೆ ಹೊಟ್ಟೆಗೆ ಹಿಟ್ಟು ಕೊಡುವಂಥ ಏನು ವ್ಯವಸ್ಥೆ ಮಾಡಲಿಕ್ಕೆ ಹಚ್ಚಿದ್ದೀರಿ ಅಂತೆ. ಆ ದಿಶೆಯಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಫೇಲ್ ಆಗಿದೆ ಅದನ್ನು ಹೇಳ್ರಿ. ಅದು ಬಿಟ್ಟು ಸಾರಾ ಅಬೂಬಕ್ಕರ್ನ ಅವರು ಮುಸ್ಲಿಮರೇ ಅಂತ ಅವ ವಿರೋಧ ಮಾಡೋ ಸಾಧ್ಯತೆಗಳಿದ್ದಾವೆ. ಈಗಂತೆ ಬಾನು ಮುಸ್ತಾಕ್ ಅವ್ರಿಗೆ ವಿರೋಧ ಮಾಡ್ತಾನೆ ಇದ್ದೀರಿ.
ಧರ್ಮ ಮುಸ್ಲಿಂ ಧರ್ಮದಲ್ಲಿ ಅನ್ನೋ ಕಾರಣಕ್ಕಷ್ಟೇ ವಿರೋಧ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಮತ್ತೊಮ್ಮೆ ವಿಚಾರ ಮಾಡ್ತಾ, ಜೊತೆಗೆ ಭಾನು ಅವ್ರಿಗೆ ಈಗ ಒಂದು ರೀತಿ ಏನಪ್ಪ ಅಂತಂದ್ರೆ ಮತ್ತಷ್ಟು ಪ್ರಚಾರ ಕೊಟ್ಟಂಗೆ ಮಾಡಿದ್ರಿ ನೀವು. ಸಹಜ ಇದ್ದಂಥದ್ದು ಇರಲಿ, ಒಬ್ಬ ಲೇಖಕಿ ಪ್ರಚಾರ ಕೊಟ್ಟಿದ್ರಿ, ಟೀಕಾ ಮಾಡಿ ಚಲೋನು ಮಾಡಿದ್ರಿ ಅಥವಾ ಕೆಟ್ಟು ಮಾಡಿದ್ರಿ, ಚಲೋ ಕೆಟ್ಟನ್ನು ಮಾತಾಡೋದಿಲ್ಲ. ಬಟ್ ಅವ್ರಿಗೆ ಇವತ್ತೊಂದು ಮಾರ್ಗದರ್ಶನ ಕೊಟ್ಟಿದ್ದೀರಿ, ಅಷ್ಟು ಸತ್ಯದ. ಯಾಕಪ್ಪ ಅಂತಂದ್ರೆ ಯಾವಾಗ ನಮ್ಮ ಏನಪ್ಪ ಅಂತಂದ್ರೆ ಬಾನು ಮುಸ್ತಾಕ್ ಅವ್ರಿಗೆ ಈ ಬುಕ್ಕರ್ ಪ್ರಶಸ್ತಿ ಬಂತು, ಆವತ್ತನ ಅವ್ರು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕನ್ನಡದಲ್ಲಿ ಒಂದು ದೊಡ್ಡ ಸಾಹಿತ್ಯ ಅಂತೇಳಿ ಇನ್ನಷ್ಟು ಪ್ರಚಲಿತ ಆಗಿಬಿಟ್ಟಿದೆ, ಚರ್ಚಿತ ಆಗ್ತಾಯಿದ್ದಾರೆ. ಒಟ್ಟಿನಲ್ಲಿ ಹೇಳೋದಿಷ್ಟ, ವಿರೋಧಕ್ಕಾಗಿ ವಿರೋಧ ಮಾಡಬೇಡ್ರಿ, ಅಲ್ಲಿ ಏನಾದರೂ ಸತ್ತು ಇದ್ರೆ ಮಾಡಿರಿ. ಕೊನೆಗೆ ಪ್ರತಾಪ್ ಹಂಗೆ ನಾನು ವಾಕ್ ಸ್ವಾತಂತ್ರ್ಯ ಇದಕ್ಕೆ ಮಾತಾಡಿನಿ ಅನ್ನುವಂಥ ಪ್ರಸಂಗ ಬರಬಾರ್ದು. ಅದ್ರ ವಾಕ್ ಸ್ವಾತಂತ್ರ್ಯ ಅದ್ರ ಜೊತೆ ಕರ್ತವ್ಯ ಇದೆ ಅನ್ನೋದನ್ನು ಮರಿಬಾರ್ದು. ಯಾಕಂದ್ರೆ ಡಿಫೇಮೇಷನ್ ಕೇಸ್ ಅದಲ್ಲೇ, ಇದು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮರಿಬೇಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.